ಷಡ್ಭುಜಾಕೃತಿಯನ್ನು ಪರಿಭ್ರಮಣ ಸಮಮಿತಿನ ಕಂಡುಹಿಡಿಬೇಕಂದ್ರೆ ರೊಟೇಟ್ ಮಾಡ್ರಿ. ಮತ್ತೆ ಇವಾಗ ಸೇಮ್ ಮೊದಲಿನ ತರನೇ ಆಯ್ತಾ? ಅದು ಎಷ್ಟು ಡಿಗ್ರಿಗೆ ಬಂತದು? 60 ಡಿಗ್ರಿ ಬಂತಂದ್ರೆ ಅದನ್ನ ಪರಿಭ್ರಮಣ ಕೋನ ಎಷ್ಟಾಗ್ತದ? 60 ಡಿಗ್ರಿ. ಓಕೆ, ನೆಕ್ಸ್ಟ್ ಅದೇ ತರ ರೊಟೇಟ್ ಮಾಡು. ಒಂದ್ಸರಿ ಆಯ್ತು. ನೆಕ್ಸ್ಟ್ ಮತ್ತೆ ಅದರ ತರನೇ ಬಂತ. ಇವಾಗ ಎಷ್ಟು ಡಿಗ್ರಿಗೆ ಬಂತು? 120 ಡಿಗ್ರಿಗೆ ಬಂತು. ಮತ್ತೆ ರೊಟೇಟ್ ಮಾಡ್ರಿ. ಮತ್ತೆ ರೊಟೇಟ್ ಮಾಡಿದ್ರೆ ಮತ್ತೆ ರೊಟೇಟ್ ಮಾಡು. ಮತ್ತೆ ಎಷ್ಟು ಡಿಗ್ರಿ ಬರಕತ್ತೈತಿ? ಎಷ್ಟು ಡಿಗ್ರಿ ಬಂತು? 240 ಡಿಗ್ರಿ. ಓಕೆ, ಮತ್ತೆ ರೊಟೇಟ್ ಮಾಡ್ರಂಗೆ. ಎಷ್ಟು ಡಿಗ್ರಿ ಬಂತು? 300 ಡಿಗ್ರಿಗೆ. ಎಷ್ಟು ಬಾರಿ ಆಯ್ತು ಇವಾಗ? 5 ಬಾರಿ. ಓಕೆ, ನೆಕ್ಸ್ಟ್ ಇನ್ನೊಂದು ರೊಟೇಟ್ ಮಾಡು. 360 ಡಿಗ್ರಿಗೆ ಬಂತಂದ್ರೆ ಒಟ್ಟು ಒಂದು ಸುತ್ತಿನಲ್ಲಿ ಎಷ್ಟು ಬಾರಿ ಕ್ರಮಿಸೈತೆ ಅದು? 6 ಬಾರಿ. ಅಂದ್ರೆ ಅದು ಪರಿಭ್ರಮಣ ಕ್ರಮ ಎಷ್ಟಾಗುತ್ತೆ? 6 ಬಾರಿ. ಭುಜಾಕೃತಿಯಲ್ಲಿ ಒಟ್ಟು ಪರಿಭ್ರಮಣ ಕ್ರಮ ಎಷ್ಟಾಗ್ತವ? 6 ಬಾರಿ. ಪರಿಭ್ರಮಣ ಕೋನ 60 ಡಿಗ್ರಿ. ಎಷ್ಟು ಡಿಗ್ರಿ? 60 ಡಿಗ್ರಿ.